ಏನಕ್ಕೆ ಇಲ್ಲಿ ಎಲ್ಲರೂ ನಿಮ್ಗೆ ಬಂದು ಈ ವಿಚಾರ ಹೇಳ್ತಾ ಇದೀವಿ ಅಂದ್ರೆ, ಒಬ್ಬ MLA ನೀವು ವೋಟ್ ಹಾಕಿದ್ಮೇಲೆ 5 ವರ್ಷನೂ ನೀವ್ ಹೇಳ್ದಂಗೆ ಕೆಲಸ ಮಾಡ್ಬೇಕು. ನೀವ್ ಹೇಳ್ದಂಗೆ ಕೆಲಸ ಹೆಂಗ್ ಮಾಡ್ತಾರ ಅವರು? ಒಂದು ಆಪ್ ಇದೆ ಅಮ್ಮ, ಒಂದು ಪ್ರಜಾಕಿ ಅಂತ ಆಪ್ ಇದೆ. ಯಾರ ಹತ್ರ ಮೊಬೈಲ್ ಇದೆಯಾ? ಮೊಬೈಲ್ ತೆಗಿರಿ ಮೊಬೈಲ್. ಸರ್ ನಿಮ್ ಹೆಸರು? ಸೊ ಇವ್ರ ಹೆಸರು ನರಸಿಂಹಮೂರ್ತಿ ಅಂತ. ಸರ್ ಪ್ರಜಾಕಿ ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿವ್ರು ಆಲ್ರೆಡಿ ಇದೆ ಅಂತೆ ಸರ್. ಇದು ಪ್ರಜಾಕಿ ಆಪ್ ಮೂಲಕ ನೋಡಿ, ಇವರು ನರಸಿಂಹಮೂರ್ತಿ ಅವರು ಆಲ್ರೆಡಿ ಪ್ರಜಾಕಿ ಆಪ್ ನ ಡೌನ್ಲೋಡ್ ಮಾಡ್ತಾರೆ. ಬ್ರೇಕ್ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ನೋಡಿ. ಈ ತರ ಪ್ರಜಾಕಿ ಆಪ್ ನ ಡೌನ್ಲೋಡ್ ಮಾಡ್ಕೋತೀರಾ. ನೀವೆಲ್ಲರೂ ನೋಡಿರ್ತೀರಾ, ಓಲಾ, ಊಬರ್, ಝೊಮ್ಯಾಟೊ ಈ ತರ ಎಲ್ಲ ನೀವು ಆಪ್ ಮೂಲಕ ಎಲ್ರೂ ಬುಕ್ ಮಾಡ್ಕೊಂಡಿರ್ತೀರಮ್ಮ. ನಿಮ್ ಮಕ್ಕಳ ಹತ್ರ ಈಗ ನಿಮ್ಗೆ ಯಾರಿಗೆ ಮೊಬೈಲ್ ಬಳಸೋದು ಬರೋದಿಲ್ವೋ, ನೀವೆಲ್ಲರೂ ನೋಡಿತಾರ ನಿಮ್ ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ, ಅವ್ರ ಹತ್ರ ಈ ತರ ಮೊಬೈಲ್ ಆಪ್ ನ ಡೌನ್ಲೋಡ್ ಮಾಡಿಸ್ಕೊಂಡು ನೀವು ಅದರಲ್ಲಿರೋದು ಏನ್ ವಿಚಾರ ಅಂತ ನೀವೆಲ್ಲರೂ ತಿಳ್ಕೊಂಡು ನೀವು ಈ ತರ ವಿಚಾರಗಳಿಗೆ ಓಟ್ ಹಾಕಿದಾಗ MLA ಅನ್ನೋನು ನೀವು ಓಟ್ ಹಾಕಿ ಕೆಲ್ಸಕ್ಕೆ ಇಟ್ಕೊಂಡಿರೋ ಕೆಲ್ಸಗಾರನಾಗಿ ಬರ್ಬೇಕು. ಅವರು ಒಂದು ಪ್ರೊಸೀಜರ್ ಪ್ರಕಾರ ಕೆಲಸ ಮಾಡಬೇಕು. ಆ ಪ್ರೊಸೀಜರ್ SOP ಅಂತ ಕರೀತಾರೆ. ಈ SOP ಮೂಲಕ ಕೆಲಸ ಮಾಡಿದಾಗ, SOP ಅಂತಂದ್ರೆ ಏನಂತಂದ್ರೆ, ಈಗ ನೀವೆಲ್ಲಾದ್ರೂ ಗಾರ್ಮೆಂಟ್ಸ್ಗೂ ಅಥವಾ ಎಲ್ಲಾದ್ರೂ ಕೆಲ್ಸಕ್ಕೆ ಹೋದ್ರೆ, ನೋಡಮ್ಮ ನೀವು ಇದೇ ತರನೇ ಕೆಲಸ ಮಾಡಬೇಕು, ಈ ತರ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಡ್ತೀವಿ. ನೀವು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ 1 ತಿಂಗಳು ವಾರ್ನಿಂಗ್ ಕೊಡ್ತೀವಿ. ಆಗ ನೀವು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನಾವ್ ಹೇಳ್ದಂಗೆ, ಅಂದ್ರೆ ಗಾರ್ಮೆಂಟ್ಸ್ ಓನರು ಅಥವಾ ಅಲ್ಲಿರೋ ಕೆಲಸಗಾರ ಓನರು ಆತರ ಏನಾದ್ರು ಆದ್ರೆ ಕೆಲಸದಿಂದ ಕಿತ್ ಬಿಸಾಕ್ಬಿಡ್ತೀವಮ್ಮ, ಮನೆ ಕಳ್ಸಿಬಿಡ್ತೀವಿ ನಾವು ಅಂತ ಹೆಂಗ್ ಹೇಳ್ತಾರೋ ಅದೇ ತರನೇ ಈ ಪ್ರಜಾಕಿ ಆಪ್ ಮೂಲಕ ನೀವು ಒಬ್ಬ MLAನ ಇದೇ ತರ ಕಂಡೀಷನ್ ಹಾಕಿ ವೋಟ್ ಹಾಕಿ ನೀವು ಅವ್ರನ್ನ ಆಯ್ಕೆ ಮಾಡ್ಕೊಬಹುದು. ಅವರು 5 ವರ್ಷನು ನೋಡಿ, ಈ ತರ ಆಪ್ ಮೂಲಕ 5 ವರ್ಷನು ನೀವು ಈ ಆಪ್ ಅಲ್ಲಿ ನೋಡಿ, ಇಲ್ಲಿ ಸಮಸ್ಯೆಗಳ ಪಟ್ಟಿ ಇದೆ. ಇಲ್ಲಿ ಸಾರ್ವಜನಿಕ ಸಮಸ್ಯೆ ನೋಡಿ, ಇದನ್ನ ಒತ್ತುತ್ತೀರಾ ನೋಡಿ, ಇಲ್ಲಿ ಪಟ್ಟಿ ಇದೆ, ದೊಡ್ಡ ದೊಡ್ಡ ಪಟ್ಟಿಗಳಿಲ್ಲಿ. ನಿಮ್ಮ ಏರಿಯಲ್ಲಿ ಸ್ಕೂಲ್ ಇಲ್ವಾ, ಹಾಸ್ಪಿಟ್ಲ್ ಇಲ್ವಾ, ಅಥವಾ ರೋಡ್ ಇಲ್ವಾ, ಅಥವಾ ಮೋರಿ ಇಲ್ವಾ, ಮತ್ತೆ ಬೇರೆ ಏನಾದ್ರೂ ಸಮಸ್ಯೆನಾ ನೋಡಿ. ಜಸ್ಟ್ ಈ ತರ ಒಂದು ಬರೀ ಒಂದು ಬಟನ್ ಒತ್ತುಮತ್ರೆ ನಿಮ್ಮ ಸಮಸ್ಯೆಗೆ ಅವರು ಇಷ್ಟು ದಿನದಲ್ಲಿ ಅಂತ ಪರಿಹಾರ ಮಾಡಲೇಬೇಕು. ಅಕಸ್ಮಾತ್ ಮಾಡ್ಲಿಲ್ವಾ, ಹೆಂಗೆ ಅವರು ನೀವ್ ಹೇಳ್ದಂಗೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಒಂದು ಫ್ಯಾಕ್ಟರಿಯಲ್ಲಿ ಆಗ್ಲಿ ಎಲ್ಲಾಗ್ಲಿ ಕೆಲಸದಿಂದ ತೆಗೆದಾಕ್ತಾರೋ ಅದೇ ತರ ಇದೇ ಆಪ್ ಮೂಲಕ ನೀವು ಅದನ್ನ ರೈಟ್ ಟು ರೀಕಾಲ್ ಅಂತ ಕರೀತಾರಮ್ಮ. ಇದೇ ಆಪ್ ಮೂಲಕ ನೀವು ಸುಮ್ಮನೆ ಇನ್ನೊಂದು ಬಟನ್ ಹಾಕೊಂಡ್ಬಿಟ್ಟು ನೀವು ಅವ್ರನ್ನ MLA ಪದವಿಯಿಂದ 6 ತಿಂಗಳು ಅಥವಾ 1 ವರ್ಷದಲ್ಲಿ ಕಿತ್ತು ಬಿಸಾಕ್ಬೋದು. ಸೊ ಈ ತರ ಕಿತ್ತು ಬಿಸಾಕಿದಾಗ ಜನರ ಕೈಲಿ ಅಧಿಕಾರ ಇರುತ್ತೆ. ಸೊ ನಿಮ್ ಕೈಲಿ ಅಧಿಕಾರ ಬಂದಾಗ ನೀವು ಎಲ್ಲೂ ಹೋಗಿ ಹೋರಾಟಗಳು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ ಮೊಬೈಲ್ ಅಲ್ಲೇನೆ ಮನೆಯಲ್ಲೇ ಕುತ್ಕೊಂಡು ನೀವು ಹಿಂಗ್ ಸುಮ್ನೆ ಹಿಂಗ್ ಒತ್ತಿದ್ರೆ ಸಾಕು, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ. ನೀವು ಸುಮ್ನೆ ಹಿಂಗ್ ಒತ್ತಿದ್ರೆ ಸಾಕು, ನಿಮಗೆ ಲಂಚ ಇಲ್ದಂಗೆ ಕೆಲಸಗಳಾಗ್ತವೆ. ಸುಮ್ನೆ ಹಿಂಗ್ ಒತ್ತಿದ್ರೆ ಸಾಕು, ನಿಮ್ಮ ಊರಿಗೆ ದುಡ್ಡು ಎಷ್ಟು ಖರ್ಚಾಗೈತೆ ಅಂತ ಗೊತ್ತಾಗತ್ತೆ. ಈ ತರ 6 ತಿಂಗಳಿಗೊಂದ್ಸತಿ ರಿಪೋರ್ಟ್ ಕೊಡ್ತಾರೆ. ಈ ತರ ರಿಪೋರ್ಟ್ ಕೊಟ್ಮೇಲೆ ಆ ರಿಪೋರ್ಟ್ ಅಲ್ಲಿ ದುಡ್ಡು ಏನೇನು ಖರ್ಚಾಗಿದೆ ಅಂತ ಎಲ್ಲ ನಿಮಗ್ ಗೊತ್ತಾಗತ್ತೆ. ಮತ್ತೆ ಇನ್ ಮಿಕ್ಕಿದ ದುಡ್ಡಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತೇಳಿ ಅವರು ನೀವ್ ಹೇಳ್ದಂಗೆ ಕೆಲಸ ಮಾಡ್ಬೇಕು. ಈ ತರ ಒಂದು ಪದ್ಧತಿಗೆ ಪ್ರಜಾಕೀಯ ಆಪ್ ಮೂಲಕ ನಿಮ್ಮೆಲ್ಲರ ಕೈಲೂ ಅಧಿಕಾರ ಬರುತ್ತೆ. ಹೇಳ್ರಿ, ಇವಾಗ ಈ ತರ ಅಧಿಕಾರ ನಿಮ್ ಕೈಲಿ ಬರ್ಬೇಕಾ, ಇಲ್ಲ ಯಾವ್ದೋ ನಾಯಕ ನಮ್ಮನ್ನ ಉದ್ಧಾರ ಮಾಡ್ತಾನೆ ಅನ್ನೋದನ್ನ ನಾವು ನಂಬ್ಕೊಂಡು ಕುತ್ಕೊಬೇಕಾ? ನಿಮ್ ಕೈಲೇ ಬರ್ಬೇಕಾ? ನಿಮ್ಮ ಕೈಯಲ್ಲಿ ಬರ್ಬೇಕು ಅಂದ್ರೆ ನಿಮ್ಮ ಕೈಯಲ್ಲಿ, ನಿಮ್ಮ ಮಕ್ಕಳ ಕೈಯಲ್ಲಿ, ಮೊಮ್ಮಕ್ಕಳ ಕೈಯಲ್ಲಿ ಈ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಇದ್ರಲ್ಲಿರೋ ವಿಚಾರಗಳನ್ನ ಇನ್ನೂ ಅತಿ ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಅಲ್ಲಿ ಸೆಲೆಕ್ಷನ್ ನೀವೇ ಮಾಡ್ತೀರಾ, ರಿಜೆಕ್ಷನ್ ನೀವೇ ಮಾಡ್ತೀರಾ. ಅವ್ರು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಪ್ರತಿಯೊಂದಕ್ಕೂ ಟ್ರಾನ್ಸ್ಪರೆನ್ಸಿ ಬರುತ್ತೆ, ಲೆಕ್ಕ ಬರುತ್ತೆ, ಅಕೌಂಟಬಿಲಿಟಿ ಬರುತ್ತೆ. ಅಂದ್ರೆ ನಿಮ್ಗೆ 1 ರೂಪಾಯಿನೂ ಲೆಕ್ಕ ಕೊಡ್ತಾರೆ. ಆ ದುಡ್ಡನ್ನ ಬೇಕಾದ್ರೆ ಇವಾಗ ಯಾರೋ ಒಬ್ರು ಬಡವರು ಇರ್ತಾರೆ, ನಮ್ಮ ಏರಿಯಾದಲ್ಲಿ ಇದ್ದಾರೆ, ಬಡವರು ಇದ್ದಾರೆ, ಕಟ್ಕೊಡಿ ಅಂತಾನು ಕೇಳ್ಬೋದು. ಈ ತರ ನಿಮಗೆ ಬೇಕಾಗಿರೋದನ್ನ ನೀವು ಮಾಡ್ಕೊಳ್ಳೋ ಅಂತ ಪವರ್ ನಿಮ್ಮ ಜನರ ಕೈಲಿ ಬಂದ್ಬಿಡುತ್ತೆ. ಆಮೇಲೆ ನೀವೇನೆ ನಿಮ್ಮ ಏರಿಯಾಗಳಲ್ಲಿ ನೋಡಿ, ಈ ತರ ಯಾವುದೋ ಒಬ್ಬ ಎಜುಕೇಟೆಡ್ ಹುಡುಗರು ನಿಮ್ಮ ಏರಿಯಾದಲ್ಲಿ ಯಾರಿರ್ತಾರೋ ನೀವೆಲ್ಲರೂ ಒಂದು ಗ್ರೂಪ್ ಮಾಡ್ಕೊಂಡು ನಾವೆಲ್ಲರೂ ಈ ತರ ಇವತ್ತು ಕೇಳೋಣ ಅಂತ ನೀವೇ ಮಾತಾಡ್ಕೊಂಡು ನಿಮ್ಮ ಏರಿಯಾಗೆ ಏನ್ ಬೇಕು ಅಂತ ನೀವೇ ಡಿಸೈಡ್ ಮಾಡೋ ಅಂತ ವ್ಯವಸ್ಥೆ ಮೊಬೈಲ್ ಮೂಲಕ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಈ ತರ ತಿಳಿಸ್ಕೊಂಡು ನೀವೆಲ್ಲರೂ ಈ ತರ ವಿಚಾರವಂತರಾಗಬೇಕು. ಈ ತರ ಬದಲಾವಣೆ ಬೇಕು ಅಂದ್ರೆ ನಾವೆಲ್ಲರೂ ಬದಲಾಗಬೇಕು. ಬದಲಾಗ್ತೀರಾ?
ಸೊ ಇಷ್ಟು ವರ್ಷ ನೀವು ಓಟ್ ಹಾಕಿದ್ದೀರಾ, ಈ ತರ ಯಾರೇ ಬಂದುನು ಈ ತರ ವಿಚಾರಗಳು ನಿಮ್ಗೆ ಯಾರಾದ್ರೂ ತಿಳಿಸಿದಾರಾ? ತಿಳಿಸಿಲ್ಲ. ತಿಳಿಸಿದಾರ ಸರ್? ಅಲ್ಲ, ಈ ತರ ವಿಚಾರಗಳು ಯಾರು ತಿಳಿಸಲ್ಲ. ಇವ್ರು ಹೇಳಿದ್ ಕರೆಕ್ಟ್. ಈ ತರ ವಿಚಾರಗಳು ತಿಳಿಸಿರ್ತಾರೆ. ಅದಕ್ಕೇನೆ ನೋಡಿ, ನೋಡಿ, ನೀವು ಎಲೆಕ್ಷನ್ ಹಿಂದಿನ ದಿವಸ ದುಡ್ಡಿಸ್ಕೊಳ್ಳೋ ಬದಲು ನಿಮ್ ಕೈಲಿ ಅಧಿಕಾರ ತಗೊಳ್ಳೋ ತರ, ಕೇಳಿಸ್ಕೊಡ್ರಿ, ನಿಮ್ ಕೈಲಿ ಅಧಿಕಾರ ತಗೊಳ್ಳೋ ತರ ನೀವು ವಿಚಾರವಂತರಾದ್ರೆ ಮಾತ್ರ ಅಂಬೇಡ್ಕರ್ ಕೊಟ್ಟರು ಅಂತ ನಮ್ಮ ಓಟಿನ ಬೆಲೆ ಬರುತ್ತೆ. ಸೊ ಈಗ್ಲಾದ್ರೂ ಬುದ್ಧಿವಂತರಾಗ್ರಿ. ಓಕೆನಾ? ಅರ್ಥ ಆಯ್ತಾ ಎಲ್ರಿಗೂ?